ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಾ ರವೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ನ್ಯೂ ಇಯರ್ದಾಗಿರುತ್ತೆ. ಇದು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಮಿಡ್ ನೈಟ್ 12 ಗಂಟೆಯಲ್ಲಿ ಕೇಕ್ ತೊಗೊಂಬಂದಿದ್ದು. ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಮಕ್ಳುಗಳ ಕೇಕ್ ಕಟ್ ಮಾಡಿಸಿ ಫುಲ್ ಎಂಜಾಯ್ ಮಾಡೋದು. ತುಂಬ ಕೆಮ್ಮಾಗಿತ್ತು. ನಮ್ಮ ಮನೆಯವ್ರಿಗೆ ವಾಯ್ಸ್ ಓವರ್ ಕೊಡ್ರಿ ಅಂದರೆ ಇಷ್ಟು ಕೊಟ್ಬಿಟ್ಟು ಹೋದರು. ಇದು ಹೊಸ ವರ್ಷದ್ದು ದಿನದ್ದು ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನನಗೆ ಎಡಿಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ, ಯಾಕೆಂದರೆ ನಾನು ಟ್ರಿಪ್ ಹೋಗಿದ್ದೆ ಶಿರಡಿಗೆ ಅಂತೇಳಿ. ಅಲ್ಲೇ ಹತ್ತತ್ರ 1 ವೀಕ್ ಕಳೀತು. ನೋಡಿ, ಇವರೊಬ್ರು ಬ್ಲಾಗರ್ಲು, ಇವರೊಬ್ರು ತಗೊಂಬಂದು ಕೇಕ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹತ್ರಕ್ಕೆ ಬರ್ರಿ, ಎಲ್ಲಾರು ಕಟ್ ಮಾಡ್ರಿ. ಅದೇ ಕತ್ಕೊಂಡ್ರಿ, ಶೀತಕ್ಕಿದ್ದಾಗ ಮಕ್ಕಳು ಖುಷಿಗೋಸ್ಕರ. ಆಕ್ಚುಲಿ ನಮ್ದು ಕಟ್ ಮಾಡ್ರಿ, ಎಲ್ಲಾರು ಕೈ ಹಿಡ್ಕೊಂಡು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ವಿ ನೈಟು. ಈ ಕಡೆ ನಾವು ಇಟ್ಕೊಳ್ಳೋ ಬರತ್ತ ನೀನು ಇಲ್ಲಿ ಬರೀ ಇಲ್ಲಿ ಇಲ್ಲಿ ರೆಡಿ ಮಾಡಿದ್ದಾರೆ. ಬರ್ತೈತೆ ಅಂದ್ರೆ ಬಿಡ್ತೀವಿ. ತುಂಬಾ ಚಳಿ ಬೇರೆ ಇತ್ತು. ಎದ್ದು ಏನೇನೋ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಬಲೂನಲ್ಲೆಲ್ಲ. ಆಮೇಲೆ 12 ಗಂಟೆ ಆದ್ಮೇಲೆ ನಾವು ನೀವೇ ತಿನ್ನಿಸ್ಕೊಳ್ರಪ್ಪ ಫಸ್ಟ್. ನಿಮ್ದೇ ಸದ್ಯ ಆಸೆ ಇದ್ದಿ. ಸ್ವಲ್ಪ ವಾಯ್ಸ್ ಅಂತೂ ತುಂಬಾ ಹಾಳಾಗ್ಬಿಟ್ಟಿದೆ. ಅಲ್ಲಿಂದ ಬಂದಾದ್ಮೇಲೆ ಸ್ವಲ್ಪ ಕೆಮ್ಮು ನೆಗಡಿ ಆಗಿತ್ತು. ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ತುಂಬ ಕೆಮ್ಮಿದೆ. ಆದರೂ ವಿಡಿಯೋಸ್ ಅಪ್ಲೋಡ್ ಮಾಡೇ ಇರಲಿಲ್ಲ ಲಾಸ್ಟ್ ವೀಕಿಂದ. ತುಂಬಾ ದಿನ ಆಗಿತ್ತು. ಸರಿ ಇವತ್ತಾದರೂ ಲಾಗ್ನ ಮಾಡೋಣ ಅಂತೇಳಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಟ್ಲೀಸ್ಟ್ ನಾಳೆನಾದರೂ ಮಾಡೋಣ ಅಂತ, ಒಂದು ಅಪ್ಲೋಡ್ ಮಾಡೋಣ ಅಂತೇಳಿ. ಯಾಕಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿರೋದಲ್ವ ಯೂಟ್ಯೂಬು. ವ್ಯೂಸ್ ಬರಲಿಲ್ಲ ಅಂತಂದರೆ ಅಂದರೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ವ್ಯೂಸು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ನೋಡೋಣ, ಇವತ್ತು ಟ್ರೈ ಮಾಡೋಣ ಅಂತೇಳಿ ಟೈಮ್ ಆದರೂ ಸಹ ಕುತ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಣ ಅಂತೇಳಿ. ಒಂದೊಂದು ಸಲ ನಾವು ವಿಡಿಯೋಸ್ ಮಾಡ್ಕೊಂಡಿರ್ತೀವಿ, ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲ್ಲ. ನನಗೆ ಸ್ವಲ್ಪ ಇವಾಗ ಸಮ್ಮರ್ ಟೈಮ್ ಅಲ್ವಾ, ಆಫೀಸಲ್ಲೂ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಅಂದರೆ ವರ್ಕು ಇವಾಗ ಸ್ವಲ್ಪ ನಮ್ಮದು ಬೇಸಿಗೆನಲ್ಲೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲೂ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ವಿಡಿಯೋಸ್ ಮಾಡಿದ್ರು ಇಲ್ಲಿ ಮನೇಲಿ ಅಪ್ಲೋಡ್ ಮಾಡಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಬೇಗ ಅಪ್ಲೋಡ್ ಆಗಲ್ಲ. ನಾನೇನಾದರೂ ನೈಟ್ ಅಪ್ಲೋಡ್ ಕೊಟ್ಟರೆ ನಾಳೆ ಮಾರ್ನಿಂಗ್ ಅಪ್ಲೋಡ್ ಆಗುತ್ತೆ. ಅದಕ್ಕೆ ಆಫೀಸಲ್ಲಾದರೆ ಅಟ್ಲೀಸ್ಟ್ ಬೇಗ ಅಪ್ಲೋಡ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ, ಬಟ್ ಅದು ಅಪ್ಲೋಡ್ ಮಾಡೋದಕ್ಕೆ ಈಗ ಒಂದು ಸ್ವಲ್ಪ ದಿವಸದಿಂದ ಟೈಮೇ ಸಿಕ್ಕಿಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಪ್ಲೀಸ್. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ. ನಾವೀಗೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ದೋ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ, ಅವ್ರಿಗೆ ಖುಷಿ ಆದರೆ ನಮಗೂ ಸಹ ಖುಷಿ. ಅವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೈಟ್ 12 ಗಂಟೆ ಆದರೂ ಡ್ಯಾನ್ಸ್ ಮಾಡ್ತಾನೆ ಇದ್ದರು. ನಮಗೆ ಈ ಕಡೆ ನಿದ್ದೆ ಬಿಡ್ತಿರ್ಲಿಲ್ಲ. ನೀವು ಡ್ಯಾನ್ಸ್ ಮಾಡಿರಿ ಅಂತ ಬಲವಂತ ಮಾಡ್ತಿದ್ರು. ನಮಗೇನು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತೇಳಿ. ಸೊ ಹಾಗಾಗಿ ಅವರೇ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಎಂಜಾಯ್ ಎಲ್ಲ ಮಾಡಿದ್ರು. ಒಂದು 1/2 ಅವರ್ 1 ಅವರು. ನಮಗಂತೂ ನಿದ್ದೆ ಬರ್ತಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರುತ್ತೆ. ಮಕ್ಕಳೇನು ನೋಡ್ರಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ, ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ.
ಹಿಂಗೆ ಎಂಜಾಯ್ ಮಾಡಿ ಅವತ್ತಿನ ನೈಟು ಹೆಂಗೋ 12:30 1 ಗಂಟೆವರೆಗೂ ಎದ್ದಿದ್ರು. ಅವತ್ತಿನ ನೈಟು ಕಳೀತು. ಅಂದರೆ ಈ ಥರ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಒಟ್ಟಾಗಿ ಸೇರಿದಾಗ ಖುಷಿನೇ ಒಂಥರ ಚೆನ್ನಾಗಿರುತ್ತಲ್ವ. ಮಕ್ಕಳು ಎಂಜಾಯ್ ಮಾಡ್ತಾರೆ, ನಾವು ಅಷ್ಟೇ. ಇಲ್ಲೊಂಥರ ಎಲ್ಲರೂ ಒಂಥರ ಕೂಡು ಕುಟುಂಬದ ಥರನೇ ಇದ್ದೀವಿ. ಎಲ್ಲರೂ ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿದ್ದೀವಿ. ಸೊ ಹಾಗಾಗಿ ನೋಡಿ, ಮಕ್ಕಳು ಸಹ ಎಲ್ಲರೂ ಒಟ್ಟಿಗೆ ಹೆಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಡ್ಯಾನ್ಸ್ ಎಲ್ಲ ಮಾಡಿದ್ರು ಸಾಕಾಗೋವರೆಗೂ. ಆಮೇಲೆ ಮತ್ತೆ ಇದು ಜನವರಿ 1ನೇ ತಾರೀಕಿಂದು, ಅಂದರೆ ಹೊಸ ವರ್ಷದ ದಿನದ್ದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ನಿಂಗು ಬೇಗ ಎದ್ದು, ಇವಾಗ ಧನುರ್ಮಾಸ ಇರೋದ್ರಿಂದ ಬೇಗ ಎದ್ದು ಪೂಜೆ ಮಾಡೋಣ ಅಂತೇಳಿ ಬೇಗನೆ ಎದ್ವಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ 6:30 ಆಗೇ ಹೋಯ್ತು. ಸಿಂಪಲ್ಲಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಮ್ಮನೆ ಹತ್ರನೇ ಇರೋಂತಹ ದೃಷ್ಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ಅಲ್ಲೆಲ್ಲ ಪೂಜೆ ಮುಗಿಸಿ ನೆಕ್ಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ವು. ಈ ದೇವಸ್ಥಾನ ಶಿವನ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಅಂದರೆ ಹತ್ತತ್ರ 1 ವರ್ಷ 1-2 ವರ್ಷ ಆಗಿದೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಹೋಗಿದ್ರು. ಆಮೇಲೆ ನಾನು ನಮ್ಮನೆಯವರು ಎಲ್ಲ ಹೋದ್ವಿ. ನೆಕ್ಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಬಂದ್ವಿ. ನೋಡಿ, ಇಲ್ಲಿ ಹೊರಗಡೆ ಕೆರೆ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ವ್ಯೂ. ವಾತಾವರಣ ಅಂತೂ ತುಂಬ ಕೂಲಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಯಾರೋ ನಾಗರ ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಅರಳಿ ಮರ ಎಲ್ಲ ಇದೆ. ನಾವಲ್ಲೆಲ್ಲ ಸುತ್ತಕೊಂಡು ಸುಮ್ಮನೆ ನಾನು ಹಂಗೆ ವ್ಯೂ ಎಲ್ಲ ನೋಡ್ತಿದ್ದೆ. ಅಲ್ಲಿ ನೋಡಿ ಕಮಲದ ಹೂವೆಲ್ಲ ಎಷ್ಟು ಚೆನ್ನಾಗಿ ನೇಚರೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಕಮಲದ ಹೂವು ಎಲ್ಲ ಅರಳಿದ್ವು ಅಲ್ಲಿ. ನಾವು ಅಲ್ಲಿಂದ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 7 ಗಂಟೆ ಆಗಿತ್ತು. ನನ್ನ ಮಗಳು ನೈಟೇ ಆರ್ಡ್ರ್ ಮಾಡಿದ್ಲು ಪೂರಿ ಮಾಡಬೇಕು ಅಂಥೇಳಿ. ಸೊ ಹಾಗಾಗಿ ಫಸ್ಟು ಪೂರಿ ಹಿಟ್ಟು ಕಲಸಿಟ್ಬಿಡೋಣ, ಗ್ರೇವಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪೂರಿ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದೆ ಹಿಟ್ಟು, ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಹಿಟ್ಟನ್ನ ಫಸ್ಟು ಚೆನ್ನಾಗಿ ನಾದಿಟ್ಕೋಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ಪೂರಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನನ್ನ ಮಗಳಿಗೆ ಪೂರಿ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಅವಳು ಹೊಸ ವರ್ಷದ ದಿನ ಪೂರಿನ ಮಾಡಮ್ಮ ಅಂತೇಳಿ ಆರ್ಡ್ರ್ ಮಾಡಿದ್ಲು. ಸೊ ಹಾಗಾಗಿ ಅವಳಿಗೋಸ್ಕರನ ಪೂರಿನ ಮಾಡಿದ್ದೆ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾವು ಗ್ರೇವಿ ರೆಡಿ ಆಗೋವರೆಗೂ ಇಟ್ಕೊಂಡ್ರೆ ಸಾಕು. ಒಂದು 10 ನಿಮಿಷಕ್ಕೆ ಅಥವಾ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿವತ್ತೊಂದು ಹೊಸದು ರೆಸಿಪಿ ಟ್ರೈ ಮಾಡಿದ್ದೆ, ಆಲೂ ಮೆಂತ್ಯ ಗ್ರೇವಿ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಫುಲ್ ವಿಡಿಯೋ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ, ಆ ಗ್ರೇವಿದು ವಿಡಿಯೋನ. ಮತ್ತು ಇದು ಅವತ್ತು ಸಂಜೆ ಬಿರಿಯಾನಿ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಸೇರಿ ರೆಡಿ ಮಾಡಿಕೊಂಡು ಬಿರಿಯಾನಿನ ರೆಡಿ ಮಾಡ್ತಾಯಿದ್ವಿ. ಒಂದು 3 kg ಬಿರಿಯಾನಿನ ಮಾಡಿದ್ವಿ. ಚಿಕನ್ನೆಲ್ಲ ತರಿಸಿ ಗ್ರೇವಿ ಮತ್ತು ಬಿರಿಯಾನಿ ಮಾಡಿದ್ವಿ. ಮಕ್ಕಳೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿಸಿದ್ರು. ಸೊ ಹಾಗಾಗಿ ನಾವೇ ಎಲ್ಲ ಶೇರ್ ಮಾಡಿಕೊಂಡು ಮಾಡಿದ್ವು. ನಾವೇ 3 ಜನ ಎಲ್ಲ ಸೇರಿಕೊಂಡು, ನನ್ನ ತಂಗಿನೂ ಬಂದಿದ್ಲು, ಅವಳೇ ಗ್ರೇವಿ ಎಲ್ಲ ಮಾಡಿದ್ಲು. ನಾವು 3 ಜನ ಬಿರಿಯಾನಿ ಮಾತ್ರ ಮಾಡಿದ್ವು, ನಮ್ಮ ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು. ನೆಕ್ಸ್ಟು ಎಲ್ಲರೂ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ನಾವು ಹಾಗೆ ತಮಾಷೆ ಮಾತಾಡ್ಕೊತ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ವು. ನಮ್ಮ ಮಕ್ಕಳು ಏನೇನೋ ಗೇಮ್ ಆಡಿಸ್ತೀವಿ ಅಂತೇಳಿ ಅವರು ಏನೇನು ಗೇಮ್ ಆಡಿಸ್ಬೇಕು ಅಂತೇಳಿ ಬರ್ಕೊತಾ ಇದ್ರು. ನೆಕ್ಸ್ಟ್ ಇಲ್ಲಿ ನೋಡಿ, ನನ್ನ ತಂಗಿ ಅಂದರೆ ವಿಡಿಯೋ ಮಾಡಿದ್ದಾಳೆ. ಇವಳೆ ನನ್ನ ತಂಗಿ. ಅದು ಬಂದೆ ವಿಡಿಯೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಮಾಡಿದ್ನಲ್ಲ ಅನ್ನೋ ತಪ್ಪಿಲ್ಲ. ಬಾವ ಹಾಯ್ 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 ಹಾಯ್
ಆಯ್ ಮಾಡು ಚಿನ್ನ, ಆಯ್ ಮಾಡಿ ಇಲ್ಲಿ, ಇಲ್ಲಿ ಆಯ್ ಮಾಡು, ಆಯ್ ಮಾಡೋ, ಆಯ್ ಮಾಡೋ. ಹಾ ಬಾಬಾ ಫ್ಲಾಶ್ ಹಾಕ್ಬಿಡ್ತಾಗಿ ಎಲ್ಲ ಹಿಂಗೆ ಹಾಕೊಂಡ್ ಬಿಡಿ, ಹಿಂಗೆ ಹಿಂಗಾಗಲ್ಲ. ಅಲ್ಲ ಅಲ್ಲಿ ನಿನ್ನೆ ಉಂಟು ಬಂದು ನಿನ್ನೆ ಅವನಿಗೆ ಎಲೆ ಯಾಕೆ ಕೊಟ್ರಿ? ಅಲ್ಲ ಗುಂಡಂಗೆ ಯಾಕೆ ಎಲೆ ಕೊಟ್ರಿ? ತಿನ್ನಲೇ ಏನಾಗಲ್ಲ. ಯಾಕೆ ಮೊಟ್ಟೆ ತಿನ್ನಲ್ಲ ನೀವು? ಹಾಯ್ ಹಾಯ್ ಮಾಡಿ. ಹ್ಯಾಪಿ ನ್ಯೂ ಇಯರ್. ಮೊಟ್ಟೆ ತಿನ್ನು. ಚುಬು ಇಲ್ಲಿ, ಚುಬು ಹಾಯ್ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಮಾಡ. ಫೋಟೋ ತಗೊಂಡು ಅಯ್ಯ ಇಂತ ಮಾಡ್ತೀಯ ನೀನು, ಕೊಟ್ಟು ಬಿಡ್ತೀನಿ. ಊರಿಂದ ನನ್ನ ತಮ್ಮ ಮತ್ತು ನಮ್ಮ ಗುಂಡನೂ ಸಹ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡಿದ್ವಿ ನೋಡಿ. ಅಂದರೆ ಗ್ರೇವಿ, ಚಿಕನ್ ಫ್ರೈ ಮಾಡಿದ್ವು, ಮತ್ತು ಬಿರಿಯಾನಿ, ಮೊಸರು ಬಜ್ಜಿ, ಈರುಳ್ಳಿ, ಸೌತೆಕಾಯಿ ಮತ್ತು ಮೊಟ್ಟೆ. ಇಷ್ಟು ಅವತ್ತಿನ ಡಿನ್ನರ್ ಆಗಿತ್ತು. ನೈಟು ನಾವೆಲ್ಲರೂ ಒಟ್ಟಿಗೆ ಸೇರಿ, ಅಂದರೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಊಟ ಮಾತ್ರ ಹೀಗಿತ್ತು ನೋಡ್ರಿ. ಏಕೆಂದರೆ ನಾನು ನಾನ್ ವೆಜ್ ತಿನ್ನಲ್ಲ, ಮೊಟ್ಟೆ ತಿಂತೀನಿ, ನಾನ್ ವೆಜ್ ತಿನ್ನಲ್ಲ ಅಷ್ಟೇ. ಬೆಳಗ್ಗೆದು ಪೂರಿ ಇತ್ತು, ಸ್ವಲ್ಪ ರೈಸ್ ಇತ್ತು, ನಾನು ಅನ್ನ ಸಾಂಬಾರು, ಮತ್ತು ಇವರು ನಮ್ಮ ಫ್ರೆಂಡ್ ಪಾಯಸ ಮಾಡಿದರು, ಅದನ್ನೆಲ್ಲನ ತಿಂದ್ವಿ. ನೆಕ್ಸ್ಟ್ ಇವ್ರು ನೋಡಿ ಆಟ ಆಡಿಸ್ತೀನಿ ಅಂತೇಳಿ ಏನೇನೋ ಗೇಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಹೇಳಿದ್ದು ಏನಾದರೂ ಆ್ಯಕ್ಟಿಂಗ್ ಮಾಡೋ ಥರ ಆ ಥರ ಗೇಮ್ ಆಡಿಸ್ರಿ ಅಂತಂದರೆ ಇವ್ರು ಬರೀ ಎಲ್ಲ ಡ್ಯಾನ್ಸೇ ಮಾಡಿದರು. ನಮಗೆ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತೆ, ಆದರೂ ಡ್ಯಾನ್ಸ್ ಮಾಡಿರಿ ಅಂತ ಬಲವಂತ ಮಾಡ್ತಿದ್ರು. ನಾವು ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಸರಿ ಇವ್ರಿಗೆ ಕೊಟ್ಟು ನೋಡ್ರಿ ಇವ್ರು ಏನು ಮಾಡ್ತಾರೆ ಅಂತ. 1 2 3 4 5 8 9 10 ಏನು ಏನಾದ್ರೂ ಮಾಡು, ಕೊಡಿ ರಸ್ತೆ. Four, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಏನೋ ಫಿಲಮ್ ಹೆಸರು ಕಂಡುಹಿಡಿಯೋದು, ಆಮೇಲೆ ಡ್ಯಾನ್ಸು, ಅದು ಇದು ಎಂಜಾಯ್ ಮಾಡಿಕೊಂಡು ಅವತ್ತು ನೈಟ್ 12 ಗಂಟೆ ಮಾಡಿದ್ರು. ನಾನು ನಿದ್ದೆ ಮಾಡೋಷ್ಟೊತ್ತಿಗೆ ಹತ್ತತ್ರ 12 ಗಂಟೆ ಆಗೋಗಿತ್ತು. ನಾವು ಹೋಗಲಿ ಮಕ್ಕಳು ಎಂಜಾಯ್ ಮಾಡಲಿ ಅಂತೇಳಿ ಸುಮ್ಮನಾದ್ವಿ. ಫುಲ್ಲು ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಮಕ್ಕಳು. ನಾವು ಸಹ ಫುಲ್ ಎಂಜಾಯ್ ಮಾಡ್ಬೋದು. ಆವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡೋದ್ವಿ ಅಂತಲೇ ಹೇಳ್ಬೋದು. ಈ ಥರ ಇದ್ದರೆ ಎಲ್ಲರೂ ಒಟ್ಟಿಗೆ ಸೇರಿ ಇದ್ದಾಗ ಖುಷಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಆಕಾಶ, ದೇವಸ್ಥಾನ, ಮತ್ತೇನು ಹೆಂಗೆ ದೇವಸ್ಥಾನ ಮಾಡ್ತಾರ. ಅರಮನೆ, ಜೈ ಬಜರಂಗಿದ ಮನೆ ಹುಡುಗ
ಬೆಂಗಳೂರು ಬೆಂಗಳೂರು ತುಮಕೂರು ಕೊಡ್ ಬರೋದ ಈಗ ನಿಮಿಷ ರಾಧಾರದ ಈಗ ಇಲ್ಲಿ ಪುಷ್ಪ ಏ ನೀನ್ ನೋಡಂಗ್ ಹೇಳಂಗಿಲ್ಲ ನಿಮ್ಮಮ್ಮ ಕಂಡಿಡೀರಿ ನೀವು ಕಂಡಿಡೀರಿ ಮೊನ್ನೆ ರವಣ್ಣ ಹೋಯ್ತು ಶೂಟಿಂಗ್ ನೋಡಕ್ಕೆ ನೆಕ್ಸ್ಟ್ ನೀನು ತಗ ನೀನ್ ಹೇಳೋದು ಅವ್ರು ಕಂಡಿಡಿಯೋದು ಕೊಡ್ಬೇಕು ನೋಡ್ಕೊಂಡು ನೀನು ಒಬ್ನೇನ ಬರ್ರಿ ನೀವು 3 ಜನ ಈ ಕಡೆಗೆ ಹ್ಞೂ ಈ ಕಾಲಲ್ಲಿ ಬರೆಯಂಗಿಲ್ಲ ಆಕ್ಷನ್ ಅಷ್ಟೇ ಅದೇ ಅದು ಹೇಳಂದ್ರೆ ಇಬ್ರು ಈ ಥರ ನಾವು ಹೊಸ ವರ್ಷದ ದಿನವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲರೂ ತುಂಬ ಒಂಥರ ಉತ್ಸಾಹದಿಂದ ಪಾಲ್ಗೊಂಡು ಸಖತ್ತು ಎಂಜಾಯ್ ಮಾಡಿದ್ರು. ಎಲ್ಲರೂ ಒಟ್ಟಾಗಿ ಸೇರಿದಾಗ ಖುಷಿ ಅನ್ನೋದು ಬಹಳ ಅಂದರೆ ಜಾಸ್ತಿನೇ ಇರುತ್ತೆ. ಒಂಥರ ಖುಷಿ ಆಯಿತು ಎಲ್ರಿಗೂ. ಎಲ್ಲರೂ ಸಖತ್ತು ಎಂಜಾಯ್ ಮಾಡಿದ್ವಿ. ಈ ಹೊಸ ವರ್ಷ ನಿಮ್ಮೆಲ್ರಿಗೂ ಸಹ ಸುಖ ಸಂತೋಷ ಶಾಂತಿನ ನೆಮ್ಮದಿನ ತಂದುಕೊಡ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಎಲ್ಲದಕ್ಕಿಂತ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ದುಡ್ಡೇ ಮುಖ್ಯ ಅನ್ನೋದಕ್ಕಿಂತ ಆರೋಗ್ಯನೇ ಮುಖ್ಯ ಅಂತಲೇ ಹೇಳ್ಬೋದು. ಇವಾಗಿನ ಕಾಲದಲ್ಲಿ ನಮ್ಮ ಆರೋಗ್ಯ ಒಂದು ಸರಿ ಇದ್ದರೆ ನಾವು ದುಡ್ಡನ್ನ ಹೇಗೆ ಬೇಕಾದ್ರೂ ದುಡ್ಕೋಬೋದು. ಜೊತೆಗೆ ಖುಷಿನೂ ಸಹ ನೆಮ್ಮದಿನೂ ಸಹ ಇರಬೇಕು. ದುಡ್ಡಿದ್ರೆ ಎಲ್ಲ ಅಲ್ಲ, ಅಟ್ಲೀಸ್ಟ್ ನೆಮ್ಮದಿ ಈ ಸಂತೋಷ ಅನ್ನೋದಿದ್ರೆ ನಾವು ಎಲ್ಲಿದ್ದರೂ ಸಹ ಖುಷಿಯಾಗಿರ್ಬೋದು. ಇವತ್ತಿನ ದಿನ ಹೀಗೋಯ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.